ಈಗ ಎಷ್ಟೊಂದು ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೇಳ್ತಾ ಇರ್ತಾರೆ ನನ್ನ ಪೇಷಂಟ್ಸ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಅದೇನು ಮ್ಯಾಜಿಕ್ ಅಲ್ಲ, ಎಲ್ಲರಿಗೂ ಸೂಟ್ ಆಗಲ್ಲ. ಅದರದ್ದು ಬೆನಿಫಿಟ್ ಬರೋದು ತಿಂಡಿನ ಸ್ಕಿಪ್ ಮಾಡೋದ್ರಿಂದ ಅಲ್ಲ, ರಾತ್ರಿ ಹೊತ್ತು ಲೇಟ್ ನೈಟ್ ತಿಂತಾರಲ್ಲ ಅದನ್ನು ಅವಾಯ್ಡ್ ಮಾಡೋದ್ರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಆ್ಯಕ್ಚುಲಿ ಬೆನಿಫಿಟ್ ಬರೋದು. ಎಷ್ಟೊಂದು ಜನ ತಿಂಡಿ ಸ್ಕಿಪ್ ಮಾಡ್ಬಿಟ್ಟು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಅದರಿಂದ ನಿಮ್ಗೇನು ಬೆನಿಫಿಟ್ ಆಗಲ್ಲ. ಅದ್ರ ಬದಲು ನೀವು ತಿಂಡಿ ಚೆನ್ನಾಗಿ ತೊಗೊಂಡು ರಾತ್ರಿ ಊಟನ ಬೇಗ ತೊಗೊಳ್ಳಿ, ಬೇಕಾದ್ರೆ ಒಂದು ಊಟನ ಮಿಸ್ ಮಾಡ್ಕೊಬೋದು. ಸೊ ಈ ಅರ್ಲಿ ಡಿನ್ನರ್ ಅನ್ನೋದು ಇದೆಯಲ್ಲ, ರಾತ್ರಿ ಊಟ, ಅದು ತುಂಬ ಇಂಪಾರ್ಟೆಂಟು. ಈಗ ನಾನು ಹೇಳೋ ಒಂದು ಟೈಮ್ ಸ್ಕೆಡ್ಯೂಲ್ ನನ್ನ ಪೇಷಂಟ್ಸ್ಗೆ ಏನು ಹೇಳ್ತೀನಿ, ತಿಂಡಿ 7:30ಯಿಂದ 8 ಗಂಟೆಗೆ ಬೆಳಿಗ್ಗೆ, ಆಮೇಲೆ ಮಧ್ಯಾಹ್ನದ ಊಟ 1 ಗಂಟೆ ಅಷ್ಟೊತ್ತಿಗೆ. ನೀವು ಸಂಜೆ ಹೊತ್ತು ಸ್ವಲ್ಪ ಏನೋ ಸ್ನ್ಯಾಕ್ ತೊಗೊತೀರ, ಒಂದು ಸ್ವಲ್ಪ ಹಣ್ಣು, ಒಂದು ಗ್ಲಾಸ್ ಹಾಲು ಅಥವಾ ಕೆಲವೊಂದು ಬಾದಾಮಿ ವಾಲ್ನಟ್ಸ್ ಇದ್ವು. 7:30, 8 ಗಂಟೆಗೆಲ್ಲ ಊಟ ಮುಗಿಸ್ಬಿಡಿ. ಊಟ ಮುಗಿಸಿದ ಮೇಲೆ ಒಂದು 20 ನಿಮಿಷ ಅಷ್ಟು ವಾಕು. ಈ ಥರದ್ದೆಲ್ಲ ಮಾಡಿದ್ರೆ ನಿಮ್ಮ ಹಲವಾರು ಡೈಜೆಸ್ಟಿವ್ ಹೆಲ್ತ್ ಸಮಸ್ಯೆಗಳು ಅದಾಗದೇ ಕಡಿಮೆ ಆಗ್ತಾ ಇರುತ್ತೆ. 10:30ಗೆಲ್ಲ ಮಲ್ಕೊಳ್ಳೋಕೆ ನೋಡಿ, ಒಂದು 7 ಅವರ್ ನಿದ್ದೆ ಅನ್ನೋದು ಚೆನ್ನಾಗಿರಲಿ. ಸೊ ಈ ವಿಡಿಯೋಲಿ ನೀವು ಒಂದು ಇದನ್ನು ಮೆಸೇಜ್ನ ನೀವು ಫಾಲೋ ಮಾಡ್ತೀನಿ ಅಂದರೆ, ವರ್ಸ್ಟ್ ಮೀಲ್ ಆಫ್ ದ ಡೇ ಇರುತ್ತಲ್ಲ ಅದು ತಿಂಡಿ ಅಲ್ಲ, ಮಧ್ಯಾಹ್ನದ ಊಟ ಅಲ್ಲ, ಲೇಟ್ ನೈಟ್ ರಾತ್ರಿ ಊಟ.